ವೆಲ್ಕಮ್ ಬ್ಯಾಕ್. ಇದು ಬೆಂಕಿಯಲ್ಲಿ ಹೂ ಅರಳಿದಂತಹ ಕತೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಪೆರ್ವತ್ತೋಡಿಯ ವಿದ್ಯಾರ್ಥಿನಿ ಅನಿತಾಳ ಕತೆ. ಅನಿತಾಳ ಬಡ ಕುಟುಂಬ ಮನೆ ಇಲ್ಲದೆ ಜೋಪಡಿಯಲ್ಲಿ ವಾಸ ಇತ್ತು. ಎಸ್ಎಸ್ಎಲ್ಸಿ ಪರೀಕ್ಷೆ ತಯಾರಿಸಿದ್ದ ಅನಿತಾಳನ್ನು ನೋಡೋದಕ್ಕೆ ಬಿಇಒ ಲೋಕೇಶ್ ಹಾಗೂ ಶಿಕ್ಷಕಿ ಗೀತಾಮಣಿ ತಂಡ ಬಂದಿತ್ತು. ಆದರೆ ಅನಿತಾಳ ಜೋಪಡಿ ಕಡು ಬಡತನ, ಬೆಳಕಿಲ್ಲದ ಸೂರು ಕಂಡು ಮರುಗಿದ್ರು. ಶಿಕ್ಷಣಾಧಿಕಾರಿ ಸಿ ಲೋಕೇಶ್ ಹಾಗೂ ಕೊಂಬೆಟ್ಟು ಶಾಲೆಯ ಶಿಕ್ಷಕಿ ಗೀತಾಮಣಿ ಸಾಹಸ ಮಾಡಿ ಅನಿತಾಳಿಗೆ ಮನೆ ಕಟ್ಟಿಸಿಕೊಳ್ಳೋ ಯೋಚನೆ ಮಾಡಿದ್ರು. ಈಗ ದಾನಿಗಳು ಹಾಗೂ ರೋಟರಿ ಕ್ಲಬ್ ಸಹಕಾರದಿಂದ ಮನೆ ನಿರ್ಮಾಣ ಆಗ್ತಿದೆ. ಅನಿತಾ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿ ಈಗ ಪಿಯುಸಿ ಓದ್ತಿದ್ದಾಳೆ. ಹೆಣ್ಮಕ್ಳು ನನಗೆ ಇಬ್ಬರು, ಅವರನ್ನು ಓದಿಸ್ಬೇಕು ನನ್ನ ಆಸೆ. ಅದಕ್ಕೆ ನಾನು ದೊಡ್ಡದಲ್ಲ, ಅದಕ್ಕೆ ಆಯಿತು ಅವರಿಗೆ ಮಕ್ಕಳಿಗೆ. PUC ತನಕ ಪುತ್ತೂರಲ್ಲಿ ಓದಿದೆವು. ಆನಂತರ ಮಂಗಳೂರಲ್ಲಿ 3 ವರ್ಷ ಡಿಗ್ರಿ ಮಾಡಿದಳು. ನಂತರ 2 ವರ್ಷ B.Ed ಮಾಡಿದಳು ದೊಡ್ಡ ಮಗಳು. ಈಗ ಅವಳಿಗೆ ಕೆಲಸ ಸಿಕ್ಕಿದೆ, ಬೆಂಗಳೂರಲ್ಲಿ ಇದ್ದಾರೆ. ಮನೆ ಅಂತ ಒಂದು ಸರಿ ಅದು ಇರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಯಾರಲ್ಲಿ ಹೇಳುದು ಇದಾಗ್ತಾಯಿತ್ತು. ಇದು ಕೊಂಬೆಟ್ಟು ಶಾಲೆ ಮೇಡಮ್ ಎಲ್ಲ ಮಗಳಲ್ಲಿ ಕೇಳಿ ನಿಮಗೆ ಮನೆಯಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನನ್ನಲ್ಲಿ ಹೇಳು ಅಂತ ಹೇಳಿದರು ಅವರು. ಮನೆ ಭೇಟಿ SSLC ವಿದ್ಯಾರ್ಥಿಗಳ ಮನೆ ಭೇಟಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾನು BO ಆಗಿದ್ದು ನಮ್ಮ ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೆ. ಆ ಸಂದರ್ಭದಲ್ಲಿ ಮನೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿಗೆ ಸೂರು ಇಲ್ಲದ್ದು, ಮನೆ ಇಲ್ಲದ್ದು ನಾನು ಗಮನಿಸಿಕೊಂಡೆ. ಆ ಒಂದು ಪರಿಸ್ಥಿತಿಯಲ್ಲಿ ಈ ವಿದ್ಯಾರ್ಥಿನಿಗೆ ಒಂದು ಮನೆಯನ್ನು ಕಟ್ಟಿಕೊಡೋ ಒಂದು ಆಲೋಚನೆ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮಗೆ ಕೈ ಜೋಡಿಸಿದಂಥವರು ರೋಟರಿ ಕ್ಲಬ್ ಪುತ್ತೂರು, ಹಾಗೆ ಇನ್ನರ್ ವೀಲ್ ಕ್ಲಬ್. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಭದ್ರಾ ಜಲಾಶಯದಲ್ಲಿ ರಿವರ್ ಟರ್ನ್ ಹಕ್ಕಿಗಳ ಪ್ರಪಂಚ ಕ್ರಿಯೇಟ್ ಆಗಿದೆ. ಭದ್ರಾ ಜಲಾಶಯದ ಹಿನ್ನೀರಿನಲ್ಲಿರುವ ಐಲ್ಯಾಂಡ್ಗಳು ರಿವರ್ ಟರ್ನ್ ಹಕ್ಕಿಗಳ ನೆಚ್ಚಿನ ಹಾಟ್ಸ್ಪಾಟ್ ಆಗಿದೆ. ಇರಾನ್, ಮಯನ್ಮಾರ್ ಸೇರಿದಂತೆ ಕೆಲ ದೇಶಗಳಿಂದ ಈ ಪಕ್ಷಿಗಳು ಭಾರತಕ್ಕೆ ವಲಸೆ ಬಂದಿವೆ. ಈ ಪಕ್ಷಿಗಳು ತಮ್ಮ ಸಂತಾನಾಭಿವೃದ್ಧಿಗೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಇಲ್ಲಿಗೆ ಬರುವುದು ಸಾಮಾನ್ಯ. ಹಕ್ಕಿಗಳ ಕಲರವ ವೀಕ್ಷಿಸೋಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ. ಹಿಮಾಚಲ್ ಪ್ರದೇಶ, ಅದರಿಂದ ಇರಾನ್ ಕಡೆಯಿಂದ ಮತ್ತು ಮಯನ್ಮಾರ್ ಕಡೆಯಿಂದ ಎಲ್ಲ ಕಡೆಯಿಂದ ಬಂದು ಡಿಸೆಂಬರ್ ಜನವರಿ ಟೈಮಲ್ಲಿ ಬ್ರೀಡಿಂಗ್ ಮಾಡೋಕ್ಕೆ ಇಲ್ಲಿ ಸ್ಮಾಲ್ ಐಲ್ಯಾಂಡ್ಸ್ ಫಾರ್ಮೇಷನ್ ಆದಾಗ ಮಾಡುತ್ತೆ. ಡಿಸೆಂಬರ್ ಜನವರಿಯಲ್ಲಿ ಅದು ಮೇಲ್ ಆ್ಯಂಡ್ ಫೀಮೇಲ್ ಎರಡೂ ಬಂದು ಒಂದು 100-200 ಹಕ್ಕಿಗಳು ಸುತ್ತಮುತ್ತ ಎಲ್ಲ ಪ್ರದೇಶದಲ್ಲಿ ಸುತ್ತಾಡಿ